ಹೊಸ ವರ್ಷಕ್ಕೆ ತಯಾರಿಸಿ ವೆನಿಲಾ ಕೇಕ್. ಬನ್ನಿ, ಇವತ್ತು ಸುಲಭವಾಗಿ ಓವನ್ ಇಲ್ಲದೆ ಕಡಿಮೆ ಸಾಮಗ್ರಿಗಳಿಂದ ಕೇಕ್ ಮಾಡುವುದನ್ನು ತೋರಿಸಿಕೊಡುತ್ತೇನೆ. ಬನ್ನಿ, ಮೊದಲು ಹೀಗೆ ಒಂದು ಬಟರ್ ಪೇಪರನ್ನು ರೌಂಡಾಗಿ ನಾವು ಕಟ್ ಮಾಡಿಟ್ಕೊಳ್ಬೇಕು. ಏಕೆಂದರೆ ಇದು ಕೇಕ್ ಪಾತ್ರೆ ತಳದಲ್ಲಿ ನಾವು ಎಣ್ಣೆ ಗ್ರೀಸ್ ಮಾಡಿ ಇದನ್ನು ಹಾಕಿಕೊಳ್ಬೇಕಾಗುತ್ತೆ. ಅದಕ್ಕೆ ಮೊದಲೇ ತಯಾರಿಯನ್ನು ಮಾಡಿಟ್ಕೊಳ್ಳೋಣ. ಈಗ ನೋಡಿ, ಕೇಕ್ ಪಾತ್ರೆಗೆ ಸರಿ ಹೊಂದುವ ಹಾಗೆ ನಾವು ಕಟ್ ಮಾಡಿಟ್ಕೊಂಡಿದ್ದೇವೆ. ಇದರಲ್ಲಿ ಈಗ ಎಣ್ಣೆಯನ್ನು ನಾವು ಸ್ವಲ್ಪ ಗ್ರೀಸ್ ಮಾಡಿಕೊಳ್ಳೋಣ. ಈ ಗ್ರೀಸ್ ಮಾಡಿಕೊಳ್ಳುವವರಿಗೆ ನಾವು ಕುಕ್ಕರನ್ನು ಪ್ರೀಹೀಟ್ ಮಾಡಿಕೊಳ್ಳಲು ನಾನು ಸ್ಟವ್ ಮೇಲೆ ಇಟ್ಟಿದ್ದೇನೆ ಆಗಲೇ. ಈಗ ನೋಡಿ, ತಳದಲ್ಲಿ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡಿಕೊಳ್ತಾ ಇದ್ದೀನಿ. ಮೇಲೆ ಬಟರ್ ಪೇಪರನ್ನು ಹಾಕಿ ಅದರ ಮೇಲೆ ಕೂಡ ನಾವು ಎಣ್ಣೆಯನ್ನು ಗ್ರೀಸ್ ಮಾಡಿ ಈ ಪಾತ್ರೆಯನ್ನು ರೆಡಿ ಮಾಡಿಟ್ಟುಕೊಳ್ಬೇಕು. ಹೀಗೆ ರೆಡಿ ಆದ ನಂತರ ನಾವು ಈಗ ಇಲ್ಲಿ ನಾನು 1 ಕಪ್ ಕೇಕ್ ಪ್ರೀಮಿಕ್ಸನ್ನು ತಗೊಂಡಿದ್ದೇನೆ. 1/4 ಕಪ್ ರಿಫೈನ್ಡ್ ಆಯಿಲನ್ನು ತಗೊಂಡಿದ್ದೇನೆ. ಈ 3 ಸಾಮಗ್ರಿಗಳನ್ನು ಬಳಸಿ ನಾನು ಕೇಕ್ ಮಾಡ್ತಾಯಿದ್ದೇನೆ. ನೋಡಿ, 3 ಅಂದರೆ ಪ್ರೀಮಿಕ್ಸು, ಎಣ್ಣೆ ಮತ್ತು ನೀರು, ಇಷ್ಟೇ 3 ಸಾಮಗ್ರಿಗಳಿಂದ ನಾನು ಈಗ ಕೇಕ್ ಬ್ಯಾಟ್ರನ್ನು ರೆಡಿ ಮಾಡ್ತಾ ಇದ್ದೇನೆ. ನೋಡಿ, ಯಾವ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಕೇಕ್ ಬ್ಯಾಟ್ರನ್ನು ಮಾಡಿಕೊಳ್ಬೇಕು ಅಂತ ನೋಡೋಣ. ಈಗ ನಾವು ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಕೇಕ್ ಬ್ಯಾಟ್ರನ್ನು ನಾನು ರೆಡಿ ಮಾಡಿಕೊಂಡಾಯಿತು. ಈಗ ಅದನ್ನು ಪಾತ್ರೆಗೆ ಹಾಕಿಕೊಂಡು ನಾವು ಅದನ್ನು ಟ್ಯಾಪ್ ಮಾಡಬೇಕು. ಈಗ ಒಂದು ತಳಕ್ಕೆ ಒಂದು ಬಟ್ಟೆಯನ್ನು ಹಾಕಿಕೊಂಡು ಹೀಗೆ ಪಾತ್ರೆಯನ್ನು ಸ್ವಲ್ಪ ಟ್ಯಾಪ್ ಮಾಡಬೇಕಾಗುತ್ತೆ. ಯಾಕೆಂದರೆ ಬ್ಯಾಟ್ರಲ್ಲಿ ಸ್ವಲ್ಪ ಬಬಲ್ಸ್ ಇರ್ತವೆ. ಅದು ಬಬಲ್ಸ್ ಹೋಗಿ ನಮಗೆ ಈಕ್ವಲ್ಲಾಗಿ ಸ್ಪಾಂಜ್ ಬರಲು ಸಹಾಯ ಆಗುತ್ತೆ. ಅದಕ್ಕಾಗಿ ನಾವು ಹೀಗೆ ಟ್ಯಾಪ್ ಮಾಡಿಕೊಳ್ಳಬೇಕು. ಈಗ ಕುಕ್ಕರ್ ಪ್ರೀಹೀಟ್ ಆಗಿದೆ. ನಾನು ಈಗ ಆ ಪಾತ್ರೆಯನ್ನು ಕುಕ್ಕರ್ನಲ್ಲಿ ಇಟ್ಟು ಗ್ಯಾಸ್ಕೆಟನ್ನು ಅಷ್ಟೇ ಹಾಕಬೇಕು. ಮೇಲೆ ವಿಸಲನ್ನು ಹಾಕಬಾರ್ದು. ಇದು ನಿಮಗೆ ಗಮನದಲ್ಲಿರಲಿ. ನೋಡಿ, ಇಷ್ಟು ಈಸಿಯಾಗಿ ನಾವು ಕೇಕ್ ಸ್ಪಾಂಜನ್ನು ಹೇಗೆ ರೆಡಿ ಮಾಡಿಕೊಳ್ಬೇಕು ಅಂತ ನೋಡೋದಾಯಿತು. ಈಗ ಅದನ್ನು ಚೆಕ್ ಮಾಡೋಣ, ಬೆಂದಿದೆ ಇಲ್ವಾ ಅಂತ. ಈಗ ಒಂದು ಟೂತ್ಪಿಕ್ಕನ್ನು ನೋಡಿ ಅದನ್ನು ಅಲ್ಲಿ ಚುಚ್ಚಿ ಅದನ್ನು ನೋಡಬೇಕು. ಟೂತ್ಪಿಕ್ಕಿಗೆ ಹತ್ತಿಕೊಳ್ಳದೆ ಇದ್ದರೆ ಅದು ಬೆಂದಿದೆ ಅಂತ ಅರ್ಥ. ಆಗ ಅದನ್ನು ಹೊರ ತೆಗೆದು ಆರಲು ಬಿಡಬೇಕು. ಹೀಗೆ ಆರಲು ಬಿಟ್ಟು ನಾವು ಅದನ್ನು ಡಿಮೋಲ್ಡ್ ಮಾಡಬೇಕು. ಡಿಮೋಲ್ಡ್ ಮಾಡಿ ಈಗ ಒಂದು ಚಾಕು ಸಹಾಯದಿಂದ ಸೈಡಲ್ಲಿ ನಾವು ಲೂಸ್ ಮಾಡಿಕೊಂಡು ಡಿಮೋಲ್ಡ್ ಮಾಡಬೇಕು. ಈಗ ಅದರ ಮೇಲಿನ ಬಟರ್ ಪೇಪರನ್ನು ತೆಗೆದು ನಾವು ಸ್ವಲ್ಪ ಇದನ್ನು ಆರಲು ಬಿಟ್ಟು ನಂತರ ಇವನ್ನ ಸ್ಲೈಸ್ಗಳನ್ನಾಗಿ ಕಟ್ ಮಾಡಿಕೊಳ್ಬೇಕು. ಈಗ ಮೊದಲನೇ ಲೇಯರನ್ನು ನಾನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಸುಲಭವಾಗಿ ನಾವು ಸ್ಲೈಸನ್ನು ಮಾಡಿಕೊಳ್ಬೋದು ಅಂತ ನೋಡಿ ತಿಳಿಯಿರಿ. ನೋಡಿ, 1ನೇ ಲೇಯರ್ ಬಂತು. ಹೇಗಾಗಿದೆ ನಮ್ಮ ಸ್ಪಾಂಜ್? ಸೂಪರ್ ಆಗಿದೆ ಅಲ್ವಾ? ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ನೋಡಿ. ಈಗ 2nd ಲೇಯರನ್ನು ಕೂಡ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಈ ಒಂದು ಅರ್ಧ kg ಈ ಸ್ಪಾಂಜ್ ಮಾಡಿದ್ದಲ್ಲಿ 3 ಸ್ಲೈಸ್ಗಳನ್ನಾಗಿ ನಾನು ಮಾಡಿಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಸುಲಭವಾಗಿ ನಾವು ಇದನ್ನು ಸ್ಲೈಸನ್ನು ಕಟ್ ಮಾಡಿಕೊಂಡಿದ್ದೇನೆ ಅಂತ. ಈಗ ಇದಕ್ಕೆ ನಾವು ಐಸಿಂಗನ್ನು ಮಾಡಲು ಕ್ರೀಮನ್ನು ರೆಡಿ ಮಾಡಿಕೊಳ್ಬೇಕು. ಇಲ್ಲಿ ವಿಪ್ಪಿಂಗ್ ಕ್ರೀಮನ್ನು ನಾನು ತಗೊಳ್ತಾ ಇದ್ದೀನಿ. 1 ಕಪ್ ವಿಪ್ಪಿಂಗ್ ಕ್ರೀಮನ್ನು ತೆಗೆದುಕೊಳ್ತಾ ಇದ್ದೀನಿ. ಇದು 1 ಕಪ್ ವಿಪ್ಪಿಂಗ್ ಕ್ರೀಮನ್ನು ನಾವು ಈಗ ಇದನ್ನು ಬೀಟ್ ಮಾಡಬೇಕು. ನಮ್ಮ ಕ್ರೀಮ್ ಕನ್ಸಿಸ್ಟೆನ್ಸಿ ಬರುವವರೆಗೆ ನಾವು ಇದನ್ನು ಬೀಟ್ ಮಾಡಿಕೊಂಡು
ಈ ಕೇಕನ್ನು ನಾವು ಮೇಲೆ ಐಸಿಂಗ್ ಮಾಡಬೇಕು. ಅಂದರೆ ಕೇಕ್ ನಾವು ಡಿಸೈನನ್ನು ಮಾಡ್ತೀವಲ್ವ, ಹಾಗೆ ಕೋನಕ್ಕೆ ಹಾಕಿಕೊಂಡು ನಾವು ಡಿಸೈನ್ ಮಾಡಬೇಕು. ನೋಡಿ, ನಾ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ತಿಕ್ಕಾಗಿ ಇರಬಾರ್ದು, ಪೂರ್ತಿ ತಿನ್ನಾಗಿ ಇದು ಬರಬಾರದು. ಇನ್ ಬಿಟ್ವೀನ್ ಕನ್ಸಿಸ್ಟೆನ್ಸಿಯಲ್ಲಿ ಈ ಕ್ರೀಮನ್ನು ನಾವು ಬೀಟ್ ಮಾಡಿಕೊಳ್ಬೇಕು. ಹೀಗೆ ಸರಿಯಾದ ಕ್ರಮದಲ್ಲಿ ಬೀಟ್ ಮಾಡಿಕೊಂಡು ಈಗ ನಾವು ಐಸಿಂಗನ್ನು ಮಾಡೋದನ್ನು ನೋಡೋಣ. ನೋಡಿ, ಇದು 3 ನಿಮಿಷ ಟೈಮ್ ತಗೊಳುತ್ತೆ ಬೀಟ್ ಆಗೋದಕ್ಕೆ. ಹೀಗೆ ನಾವು ಸರಳವಾಗಿ, ಸುಲಭವಾಗಿ, ಅಗದಿ ಹೈಜೆನಿಕ್ಕಾಗಿ ನಾವು ಮನೆಯಲ್ಲೇ ಈ ಥರ ಕೇಕ್ ಮಾಡೋದರಿಂದ ಮಕ್ಕಳಿಗೂ ಖುಷಿಯಾಗುತ್ತೆ. ಹಾಗೂ ನಾವು ಸ್ವಚ್ಛತೆಯಿಂದ ನಾವೇ ತಯಾರಿಸಿದ್ದೇವೆ ಅಂತ ಒಂದು ಖುಷಿಯಿಂದ ನಾವು ಮನೆಯಲ್ಲೇ ಈ ಕೇಕನ್ನು ತಯಾರಿಸಿದ್ದೀವಿ ಅಲ್ವಾ ಅಂತ ನಮಗೂ ಸಹ ಖುಷಿಯಾಗುತ್ತೆ. ಹೀಗೆ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡ್ಬೋದು. ನಾವು ಬೇಕರಿಯಲ್ಲಿ ತರುವುದಕ್ಕಿಂತ ಮನೆಯಲ್ಲೇ ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ನಾವು ಕೇಕನ್ನು ತಯಾರಿಸಬಹುದು. ನೋಡಿ, ಈಗ ಇದು ಕ್ರೀಮ್ ರೆಡಿ ಆಗ್ತಾ ಇದೆ. ಇನ್ನೂ ಸ್ವಲ್ಪ ರೆಡಿ ಆಗಬೇಕು. ಇನ್ನೂ ಸ್ವಲ್ಪ ಬೀಟ್ ಮಾಡ್ಕೊಳ್ತಾ ಇದ್ದೇನೆ. ಈಗ ರೆಡಿ ಆಯಿತು ನೋಡಿ. ಈಗ ನಾವು ಇನ್ನೂ ಸ್ವಲ್ಪ ಬೀಟ್ ಮಾಡಿಕೊಳ್ಬೇಕು, ಯಾಕೆಂದರೆ ಸ್ವಲ್ಪ ತೆಳುವಾಗಿದೆ. ಅದಕ್ಕಾಗಿ ಇನ್ನೂ ಸ್ವಲ್ಪ ನಾನು ಬೀಟ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಈ ಹೊಸ ವರ್ಷಕ್ಕೆ ನಮ್ಮ ಕೇಕ್ ರೆಸಿಪಿ ರೆಡಿ ಆಗ್ತಾ ಇದೆ. ನಾನು ಮೊನ್ನೆ ವಿಡಿಯೋವನ್ನು ಮಾಡಿ ನಾನು ಹಾಕಬೇಕಿತ್ತು, ಆದರೆ ನನಗೆ ಸ್ವಲ್ಪ ಆರಾಮ ಇಲ್ಲದ ಕಾರಣಕ್ಕಾಗಿ ಈಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ, ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ. ನೋಡಿ, ಈಗ ನನಗೆ ಕ್ರೀಮ್ ರೆಡಿ ಆಯಿತು. ಅದನ್ನು ನಾವು ಹೇಗೆ ಐಸಿಂಗ್ ಮಾಡಬೇಕು ಅಂತ ನೋಡೋಣ. ಈ ಐಸಿಂಗ್ ಮಾಡಲು ಇಲ್ಲಿ ನಾವು ಶುಗರ್ ಸಿರಪ್ಪನ್ನು ಸ್ಲೈಸಸ್ ಮೇಲೆ ಹಾಕಿಕೊಳ್ಬೇಕಾಗುತ್ತೆ. ಶುಗರ್ ಸಿರಪ್ ಹೇಗೆ ಮಾಡೋದು ಅಂದರೆ, 1-2 ಸ್ಪೂನ್ ಸಕ್ಕರೆ ಹಾಕಿ, ಇಲ್ಲ ಸಕ್ಕರೆ ಪುಡಿಯನ್ನಾದರೂ ಹಾಕಿ, ಒಂದು ಸ್ವಲ್ಪ ಕಪ್ ನೀರಿನಲ್ಲಿ ನಾವು ಸಕ್ಕರೆಯನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು ಕರಗಿಸಿಕೊಂಡ್ರೆ ಆಯಿತು, ಶುಗರ್ ಸಿರಪ್ ರೆಡಿಯಾಗುತ್ತೆ. ಆ ಶುಗರ್ ಸಿರಪ್ಪನ್ನು ಸ್ಲೈಸಸ್ ಮೇಲೆ ಹಾಕಿದಾಗ ಕೇಕು ನಮಗೆ ಮೆದುವಾಗಿ ಬರುತ್ತೆ. ಆ ಕಾರಣಕ್ಕಾಗಿ ನಾವು ಆ ಸಿರಪ್ಪನ್ನು ಹಾಕಿಕೊಳ್ಬೇಕಾಗುತ್ತೆ. ಈಗ ಕ್ರೀಮನ್ನು ಮೇಲೆ ಹಾಕಿ ನಾನು ಕೋಟ್ ಮಾಡ್ತಾ ಇದ್ದೇನೆ. ನೋಡಿ, ಹೀಗೆ ಕ್ರಮ್ ಕೋಟಿಂಗ್ ಅಂತ ಸ್ವಲ್ಪ ತೆಳುವಾಗಿ ನಾವು ಮಾಡಿಕೊಳ್ಬೇಕು. ಒಂದೊಂದೇ ಸೈಜ್ಲೆಸ್ ಮೇಲೆ ಹೀಗೆ ಕ್ರೀಮನ್ನು ಹಾಕಿಕೊಂಡು ನಾವು ಕೋಟಿಂಗ್ ಮಾಡಬೇಕು. ಅದರ ಮೇಲೆ ನಮಗೆ ಯಾವುದಾದರೂ ಒಂದು ಫ್ಲೇವರಿನ ಕ್ರಷ್ ಅನ್ನು ಹಾಕಬೇಕು. ನಾನು ಇಲ್ಲಿ ಸ್ಟ್ರಾಬೆರಿ ಕ್ರಷನ್ನು ಹಾಕ್ತಾ ಇದ್ದೇನೆ. ಇದು ವೆನಿಲಾ ಸಾದಾ ಕೇಕ್, ಅದಕ್ಕಾಗಿ ನಾನು ಇಲ್ಲಿ ಫ್ಲೇವರಿಗಾಗಿ ಈ ಸ್ಟ್ರಾಬೆರಿ ಕ್ರಷನ್ನು ಮೇಲೆ ಹಾಕಿಕೊಳ್ತಾ ಇದ್ದೇನೆ. ಈಗ ಇನ್ನೊಂದು ಸ್ಲೈಸನ್ನು ನಾವು ಮೊದಲೇ ಕಟ್ ಮಾಡಿಕೊಂಡಿರ್ತೀವಿ ಅಲ್ವ, ಆ ಸ್ಲೈಸನ್ನು ನಡುವಲ್ಲಿ ನಾವು ಇಟ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಮೇಲೆ ಲೇವಲ್ಲಾಗಿ ಬರುವುದಕ್ಕೆ ನಾವು ಮಧ್ಯದಲ್ಲಿ ಕಟ್ ಮಾಡಿಕೊಂಡಂಥ ಸ್ಲೈಸನ್ನು ಮೇಲೆ ಇಟ್ಕೊಳ್ಬೇಕು. ಈಗ ಆ ಸ್ಲೈಸ್ ಮೇಲೆ ಕೂಡ ನಾನು ಕೋಟ್ ಮಾಡ್ತಾ ಇದ್ದೇನೆ ಕ್ರೀಮನ್ನು.
ಹೀಗೆ ಪ್ರತಿಯೊಂದು ಲೇಯರ್ಗೂ ಹೀಗೆ ಕ್ರೀಮನ್ನು ಹಾಕಿ ಕೋಟ್ ಮಾಡಿಕೊಂಡು ಕ್ರಿ ಸ್ಟ್ರಾಬೆರಿ ಕ್ರಷನ್ನು ಕೂಡ ಹಾಕಿ ನಾವು ಈ ಸ್ಲೈಸ ಮೇಲೆ ಹಾಕಿಕೊಂಡು ಹೀಗೆ ಎಲ್ಲ ಹರಡಬೇಕು. ನಂತರ ಮೂರನೇ ಲೇಯರನ್ನು ಹಾಕಿ ಅದಕ್ಕೂ ಕೂಡ ಹೀಗೆ ಶುಗರ್ ಸಿರಪ್ಪನ್ನು ಮೇಲೆ ಹಾಕಿದಾಗ ಅದು ಎಲ್ಲ ಲೇಯರ್ಗೂ ನಾವು ಶುಗರ್ ಸಿರಪ್ ಹಾಕಲೇಬೇಕು. ಅಂದಾಗ ನಾವು ಸ್ಪಾಂಜು ತಿನ್ನಲು ನಮಗೆ ಮೃದುವಾಗಿರುತ್ತೆ. ಸಾರಿ, ನನಗೆ ಸ್ವಲ್ಪ ಆರಾಮಿಲ್ಲದ ಕಾರಣಕ್ಕಾಗಿ ಕೆಮ್ಮು ಬರ್ತಾ ಇದೆ. ಈ ಥರ ಹೀಗೆ ಸ್ವಲ್ಪ ಸ್ವಲ್ಪ ಕ್ರೀಮನ್ನು ಹಾಕಿಕೊಂಡು ಇದನ್ನು ನಾವು ಕೋಟ್ ಮಾಡಿಕೊಳ್ಳಬೇಕು. ಸೈಡಲ್ಲಿ ಕೂಡ ನಾವು ಹೀಗೆ ಕ್ರೀಮನ್ನು ಹಚ್ಚಿ ಕೋಟ್ ಮಾಡಿಕೊಳ್ತಾ ಇದ್ದೇನೆ. ತುಂಬ ಸುಲಭ ರೀ ಕೇಕ್ ಮಾಡೋದು ಮನೆಯಲ್ಲಿ. ನಾವು ಮನೆಯಲ್ಲಿ ಮಾಡಿದಾಗ ತುಂಬ ಹೈಜೆನಿಕ್ ಆಗಿ ಇರುತ್ತೆ. ಹೀಗಾಗಿ ನಾವು ಮನೆಯಲ್ಲೇ ಮಾಡೋದನ್ನು ಮಾಡಬೇಕು. ಮಕ್ಕಳಿಗಾಗಿ ನಾವು ಸ್ವಲ್ಪ ಶ್ರಮಪಟ್ಟು ಮಾಡಿಕೊಟ್ಟರೆ ತುಂಬ ಖುಷಿಯಿಂದ ತಿಂತಾರೆ. ಅದೇ ಕೇಕನ್ನು ನಾವು ದುಬಾರಿ ಬೆಲೆಯಲ್ಲಿ ಬೇಕ್ರಿಯಿಂದ ತರುವುದಕ್ಕಿಂತ ನಾವು ಕಡಿಮೆ ಇಂಗ್ರೀಡಿಯೆಂಟ್ಸ ಬಳಸಿ ಇಲ್ಲೇ ಮನೆಯಲ್ಲೇ ನಾವು ಕೇಕನ್ನು ತಯಾರಿಸ್ಬೋದು. ಓವನ್ನಲ್ಲಿ ಮಾಡ್ಬೋದು, ಹೀಗೆ ಕುಕ್ಕರ್ನಲ್ಲಿ ಮಾಡ್ಬೋದು. ನಮಗೆ ಕುಕ್ಕರು ಬೇಡ ಅಂದಾದರೆ ನಾವು ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಟುಕೊಂಡು ಕೂಡ ನಾವು ಕೇಕನ್ನು ಮಾಡಿಕೊಳ್ಬೋದು. ತುಂಬ ಸುಲಭ ಮಾಡೋದು. ಸ್ಪಾಂಜ್ ರೆಡಿ ಮಾಡೋದಂತೂ ತುಂಬ ಸುಲಭ ರೀ. ಮಿಕ್ಸ್ ಅಂತೂ ಬಳಸಿಕೊಂಡ್ರೆ ಮಾತ್ರ ತುಂಬ ಸುಲಭವಾಗಿ ಬರುತ್ತೆ. ನಾವು ಮನೆಯಲ್ಲಿ ಎಲ್ಲ ಮಿಕ್ಸ್ ರೆಡಿ ಮಾಡಬೇಕಂದ್ರೆ ತುಂಬ ಸಾಮಗ್ರಿಗಳನ್ನು ಹಾಕಬೇಕಾಗುತ್ತೆ. ಆ ತುಂಬ ಸಾಮಗ್ರಿಗಳನ್ನು ಹಾಕಿದಾಗ ಮಿಕ್ಸ್ ರೆಡಿ ಆಗುತ್ತೆ. ಆ ಮಿಕ್ಸ್ ರೆಡಿ ಆಗೋದು ಹೇಗೆ ಅಂತ ನಾನು ಮುಂದಿನ ಒಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ನೋಡಿ, ಐಸಿಂಗ್ ಆಗ್ತಾ ಇದೆ ಇವಾಗ. ಸ್ವಲ್ಪ ಡಿಸೈನ್ ಮಾಡಲು ತುಂಬ ಟೈಮ್ ತಗೊಳುತ್ತೆ. ಹೀಗಾಗಿ ನಾವು ತುಂಬ ಪೇಷನ್ಸ್ ಇಟ್ಕೊಂಡು ಇದನ್ನು ಐಸಿಂಗ್ ಮಾಡಿಕೊಳ್ಬೇಕು. ಅಂದಾಗ ಮೇಲೆ ಡಿಸೈನ್ ನಮಗೆ ಸೂಪರಾಗಿ ಬರುತ್ತೆ. ಡಿಸೈನ್ ಮಾಡಲು ನಾವು ಈ ಒಂದು ವೈಟ್ ಕ್ರೀಮ್ಗೆ ಕಲರನ್ನು ಆ್ಯಡ್ ಮಾಡಿ, ನಾವು ನಮಗೆ ಬೇಕಾದಂಥ ಕಲರನ್ನು ಆ್ಯಡ್ ಮಾಡಿ ನಮಗೆ ಕೋನಲ್ಲಿ ಹಾಕಿಕೊಂಡು, ಆ ಕೋನ್ ಒಂದು ನೋಝಲ್ ಇರುತ್ತೆ. ನಮಗೆ ಯಾವ ಡಿಸೈನ್ ನೋಝಲ್ ಬೇಕೋ ಆ ಡಿಸೈನ್ ನೋಝಲನ್ನು ಹಾಕಿಕೊಂಡು ಕೋನ್ನಲ್ಲಿ ನಾವು ಕ್ರೀಮನ್ನು ಹಾಕಿಕೊಂಡು ಮೇಲೆ ಡಿಸೈನ್ ಮಾಡಿದರೆ ಆಯಿತು. ಮೇಲೆ ನಮಗೆ ಮತ್ತೆ ಏನಾದರೂ ಸ್ಪ್ರಿಂಕಲ್ಸ್ಗಾಗಿ ಬೇಕು ಅಂದರೆ ಬೇರೆ ಸ್ಪ್ರಿಂಕಲ್ಸ್ ಸಿಗುತ್ತವೆ. ಅಂಥ ಸ್ಪ್ರಿಂಕಲ್ಸನ್ನು ನಾವು ಬಳಸಿಕೊಂಡು ಇದನ್ನು ಡಿಸೈನ್ ಮಾಡ್ಬೋದು. ಶುಗರ್ ಬಾಲ್ಸ್ ಸಿಗುತ್ತವೆ, ಗೋಲ್ಡನ್ ಕಲರ್, ಸಿಲ್ವರ್ ಕಲರ್, ಹೀಗೆ ಕಲರ್ಫುಲ್ಲಾದಂಥ ಬಾಲ್ಸ್ ಕೂಡ ಸಿಗುತ್ತೆ. ಶುಗರ್ ಬಾಲ್ಸ್ ಸಿಗುತ್ತವೆ. ಇನ್ನೂ ಅನೇಕ ಥರದ ಸ್ಪ್ರಿಂಕಲ್ಸ್ಗಳು ಮಾರ್ಕೆಟ್ನಲ್ಲಿ ಸಿಗುತ್ತವೆ. ಅಂಥವೆಲ್ಲ ನಾವು ಬಳಸಿಕೊಂಡು ಮೇಲೆ ಡಿಸೈನ್ ಮಾಡಿದರೆ ತುಂಬ ಸುಂದರವಾಗಿ ಕೇಕ್ ತಯಾರಾಗುತ್ತೆ. ನೋಡಿ, 2026ಕ್ಕೆ ನಮ್ಮ ಒಂದು ಕೇಕ್ ರೆಸಿಪಿ ರೆಡಿ ಆಗ್ತಾ ಇದೆ. ಹೀಗೆ ನೀವು ಯಾವುದೇ ಒಂದು ಸೆಲೆಬ್ರೇಷನ್ಗಾಗಿ, ಬರ್ತ್ಡೇ ಸೆಲೆಬ್ರೇಷನ್ ಆಯಿತು, ಆ್ಯನಿವರ್ಸರಿ ಆಯಿತು,
ಮತ್ತು ಇನ್ಯಾವುದೋ ಸೆಲೆಬ್ರೇಷನ್ನಿಗೆ ನಾವು ಕೇಕನ್ನು ಸುಲಭವಾಗಿ ಮನೆಯಲ್ಲೇ ಹೀಗೆ ತಯಾರಿ ಮಾಡಿಕೊಂಡ್ರೆ ಹೊರಗಿನಿಂದ ತರೋ ಅವಶ್ಯಕತೆ ಇರುವುದಿಲ್ಲ. ತುಂಬ ಹೈಜಿನಿಕ್ಕಾಗಿ ನಾವು ಮನೆಯಲ್ಲೇ ಮಾಡಿಕೊಳ್ಬಹುದು. ಮತ್ತು ಡಿಸೈನ್ ಕೂಡ ನಮಗೆ ಬೇಕಾದ ಆಕಾರದಲ್ಲಿ ನಾವು ಮಾಡಿಕೊಳ್ಬೋದು. ನೋಡಿ, ಬೇಕ್ರಿಯಲ್ಲಿ ಕ್ರೀಮನ್ನು ತುಂಬ ಅಂದರೆ ತುಂಬ ಯೂಸ್ ಮಾಡ್ತಾರೆ. ನಾವು ಮನೆಯಲ್ಲಿ ಮಾಡೋದ್ರಿಂದ ನಾವು ಕ್ರೀಮನ್ನು ಕಡಿಮೆಯಾಗಿ ಬಳಸಿಕೊಂಡು ಮಾಡ್ತಾಯಿದ್ದೇವೆ. ಆ ಕ್ರೀಮು ಸುಮ್ಮನೆ ಡಿಸೈನ್ಗಾಗಿ ನಾವು ಬಳಸೋದು, ಅದನ್ನು ತಿನ್ನಬಾರ್ದು. ನಿಜವಾಗಿಯೂ ಹೇಳಬೇಕಂದ್ರೆ ಹೆಲ್ತಿಗೆ ಕೂಡ ಒಳ್ಳೆಯದಲ್ಲ. ಏನು ಕೇಕ್ ಡಿಸೈನಿಗಾಗಿ ಸುಂದರವಾಗಿ ಕಾಣಲು ಮಾತ್ರ ಕ್ರೀಮನ್ನು ಬಳಸ್ತಾರೆ. ಹೀಗೆ ವಿಧ ವಿಧವಾದ ಕೇಕ್ಗಳನ್ನು ನಾವು ಮನೆಯಲ್ಲಿ ಇನ್ನೂ ಮುಂದಿನ ವಿಡಿಯೋದಲ್ಲಿ ಮಾಡುವುದನ್ನು ತೋರಿಸ್ತೇನೆ. ಈಗ ಮೊದಲಿಗೆ ಈ ಒಂದು ಸುಲಭವಾದ ಕೇಕನ್ನು ನಾನು ಮಾಡಿದ್ದೇನೆ. ನೋಡಿ, ಈಗ ನಾನು ಯೆಲ್ಲೋ ಕಲರ್ ಆ್ಯಡ್ ಮಾಡಿ ಕ್ರೀಮನ್ನು ರೆಡಿ ಮಾಡಿಕೊಂಡು ಕೋನದಲ್ಲಿ ಹಾಕಿ ಮೇಲೆ ಡಿಸೈನ್ ಮಾಡಿದ್ದೇನೆ. ಈಗ ಕೆಳಗೆ ಸೈಡಲ್ಲಿ ಕೂಡ ನಾನು ಡಿಸೈನ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಇಷ್ಟೇ ಡಿಸೈನ್ ಮಾಡಿದರೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಇನ್ನು ಸ್ಪ್ರಿಂಕಲ್ಸ್ ಹಾಕಿದ್ರಂತೂ ಇನ್ನೂ ತುಂಬ ಸುಂದರವಾಗಿ ಕಾಣುತ್ತೆ ಈ ಕೇಕ್. ಈಗ ನನ್ನ ಮಗಳು ಬಂದಳು ಸ್ಪ್ರಿಂಕಲ್ಸ್ ಹಾಕೋದಕ್ಕೆ. ಅವಳು ಕೂಡ ಸಹಾಯ ಮಾಡ್ತಾಳೆ ಕೇಕ್ ಮಾಡೋದರಲ್ಲಿ. ಅವಳಿಗೆ ಇಂಟ್ರೆಸ್ಟ್ ಇದೆ, ಮಾಡ್ತಾಳೆ. ನೋಡಿ, ಈ ಥರ ಕಲರ್ಫುಲ್ ಆದಂಥ ಸ್ಪ್ರಿಂಕಲ್ಸನ್ನು ನಾನು ಹಾಕ್ಕೊಳ್ತಾ ಇದ್ದಾನೆ. ಮೇಲೆ ಡಿಸೈನಿಗಾಗಿ ನಾವು ಕಲರ್ಫುಲ್ ಜೆಮ್ಸ್ಗಳನ್ನು ಹಾಕಿಕೊಂಡೆ. ಕಲರ್ಫುಲ್ ಜೇಮ್ಸನ್ನು ನಾನು ಹಾಕಿ ಡೆಕೋರೇಷನ್ ಮಾಡಿದ್ದೇನೆ. ನೀವು ಮಾಡಿ ನೋಡಿ.